ಕೇಂದ್ರಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ರೈತರಿಗೆ ವಂದನೆಗಳನ್ನು ಹೇಳ್ತಾ, ಪ್ರಮುಖವಾಗಿ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಭತ್ತ ಬೆಳೀತಾ ಇದ್ದಾರೆ ರೈತರು. ಬರ್ಬರ್ತಾ ಏನಾಗ್ತಾ ಇದೆ ಅಂತಂದರೆ ಬೇಸಾಯ ಕ್ರಮಗಳು ಚೇಂಜ್ ಆಗ್ತಾ ಇದ್ದಾವೆ. ಆಮೇಲೆ ತಳಿಗಳ ಆಯ್ಕೆ ರೈತರು ಕೂಡ ಏನು ಮಾಡ್ತಾ ಇದ್ದಾರೆ, ಸೋನಾ ಮಸೂರಿ ಮೊದಲೇಕೆ ಸೋನಾ ಮಸೂರಿ ಇತ್ತು 100%. ಈಗ ಬರ್ಬರ್ತಾ RNR ಆಮೇಲೆ ಜನನಿ BPT2 ಅಂಥೇಳಿ ರೈತರು ಬೇರೆ ಬೇರೆ ತಳಿಗಳನ್ನು, ಅಂದರೆ ಜಾಸ್ತಿ ಪಂಗ್ಲ ಇರೋದು ಆಮೇಲೆ ಜಾಸ್ತಿ ಇಳುವರಿಯನ್ನು ಕೊಡ್ತಕ್ಕಂಥ ಸೋನಾ ಮಸೂರಿಗೆ ಸೋನಾ ಮಸೂರಿ ಟೈಪ್ ಇರತಕ್ಕಂಥ ಬೆಳೆಗಳನ್ನು ನಮ್ಮ ಭಾಗದ ರೈತರು, ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಬೆಳೀತಾ ಇದ್ದಾರೆ. ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಾಮಾನ್ಯವಾಗಿ ಒಂದು 10-15 ವರ್ಷದಿಂದ ನಮ್ಮ ಭಾಗದಲ್ಲಿ ಏನಿರ್ತಿತ್ತು, ಸಾಮಾನ್ಯವಾಗಿ ದ್ವಾಮಿ ಒಂದು ಕಾಟ ಜಾಸ್ತಿ ಇರ್ತಿತ್ತು. ಆಮೇಲೆ ಏನಂತಂದರೆ, ಅದು ಬಿಟ್ಟರೆ ನಮಗೆ ಕಾಂಡ ಕೊರಕದ ಬಾಧೆ ಒಂದು ಸ್ವಲ್ಪ ಜಾಸ್ತಿ ಇರ್ತಿತ್ತು. ಇತ್ತೀಚೆಲಾಗಿ ಏನಾಗ್ತಾ ಇದೆ ಅಂದರೆ, ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ತಳಿಗಳನ್ನು ನಾವು ತಂದು ಹಾಕ್ತಾ ಇರೋದ್ರಿಂದ ಅದು ಆಗಿರ್ಬೋದು. ಆಮೇಲೆ ಈ ನಮ್ಮ ಈಗ ಬರ್ಬರ್ತಾ ಪರಿಣಾಮದಲ್ಲಿ ಆಗ್ತಾ ಇರ್ತಕ್ಕಂಥ ವೈಪರೀತ್ಯಗಳಿಂದ ಏನಾಗ್ತಾ ಇದೆ ಅಂತಂದರೆ, ಕೆಲವೊಂದಿಷ್ಟು ಹವಾಮಾನ ವೈಪರೀತ್ಯಗಳಿಂದಾಗಿ ಕೆಲವೊಂದಿಷ್ಟು ಏನಾಗ್ತಾ ಇದೆ ಅಂತಂದರೆ, ಭತ್ತದ ಬೆಳೆಗಳಲ್ಲಿ ಈ ಬೇರೆ ಬೇರೆ ಕೀಟಗಳು ಮೊದಲೇಕೆಲ್ಲ ಏನಂತಂದ್ರೆ ಅವು ಸಣ್ಣ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಇದ್ವು. ಈಗೇನಾಗ್ತಾ ಇದ್ದಾವೆ ಅಂತಂದ್ರೆ ಅವು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ಯಾಕಂತಂದ್ರೆ ನಾವು ಬೇಸಾಯ ಪದ್ಧತಿಗಳನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿವಿ. ಅಂದರೆ ಜಾಸ್ತಿ ಗೊಬ್ಬರಗಳನ್ನು ಉಪಯೋಗ ಮಾಡೋದು, ಆಮೇಲೆ ಹೆಚ್ಚಿನ ಅವಶ್ಯಕತೆಗಿಂತ ಜಾಸ್ತಿ ನೀರನ್ನು ಕೊಡ್ತಾ ಇರೋದು. ಆಮೇಲೆ ಏನಾಗ್ತಾ ಇದೆ ಅಂತಂದರೆ ಬೇರೆ ಬೇರೆ ತಳಿಗಳನ್ನು ಬೆಳೀತಾ ಇರೋದು. ಇದು ಏನಂತಂದರೆ ಹವಾಮಾನ ವೈಪರೀತ್ಯದ ಜೊತೆಗೆ ಇವುಗಳು ಏನಾಗ್ತಾ ಇದೆ, ಸಾಥ್ ಕೊಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ನಮ್ಮ ಭತ್ತದಲ್ಲಿ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲೇಕೆಲ್ಲ ಏನಂತಂದ್ರೆ, ನಾವು ನಮ್ಮ ಸ್ವತಂತ್ರ ಸಿಕ್ಕೋ ಟೈಮ್ನಾಗ ನೋಡಿದ್ರೆ ಬರೀ ಒಂದೇ ಕೀಟ ಇತ್ತು ನಮ್ಮ ಭತ್ತದ ಬೆಳೆಯೊಳಗೆ, ಕಾಂಡ ಕೊರಕ ಅಂತೇಳಿ ಜಾಸ್ತಿ ಬರುತ್ತೆ ಅಷ್ಟೇ. ಇಲ್ಲಿ ನಮ್ಮ ಡ್ಯಾಮ್ ಆದಮೇಲೆ ಹೆಂಗೆ ಈಗ ನಾವು ರೈತರು ಹೊಸ ತಳಿಗಳು ಹೆಂಗೆ ಇದು ಆಗ್ತಾ ಇದ್ದಾವೆ, ಹಂಗಂಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಕೀಟಗಳು ಹಾವಳಿ ಕೂಡ ಜಾಸ್ತಿ ಆಗ್ತಾಯಿದೆ. ರೈತರು ಏನಪ್ಪ ಅಂತಂದರೆ ಇದಕ್ಕೆಲ್ಲ ಸಾಮಾನ್ಯವಾಗಿ ಸಾಕಷ್ಟು ಔಷಧಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ಕೀಟನಾಶಕಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ಪದ್ಧತಿಗಳನ್ನು ಅಳವಡಿಸ್ಕೊತಾ ಇದ್ದಾರೆ. ಇತ್ತೀಚೆಲಾಗಿ ನಮ್ಮ ಭಾಗದಲ್ಲಿ 2020 ಏನಪ್ಪ ಅಂತಂದರೆ, ಈಗ ನಮ್ಮಲ್ಲಿ ಈ ಹೊಸ ಒಂದು ಕೀಟ ಏನಂತಂದರೆ ಕಣೆನೊಣ ಅಂತ ಕರಿತೀವಿ ನಾವು, ಅಥವಾ ಇಂಗ್ಲೀಷ್ನಲ್ಲಿ ಗಾಲ್ಮಿಜ್ ಅಂತ ಕರಿತೀವಿ. ಅದನ್ನು ನಮ್ಮ ರೈತರು ಏನಂತಂದ್ರೆ ಸಾಮಾನ್ಯವಾಗಿ ಈ ಪೈಪ್ ಬರೋದು ಅಂತ ಕೇಳ್ತಾರೆ, ಅಥವಾ ಆಪ್ ಬರ್ತಾ ಇದೆ ಅಂಥೇಳಿ ಸಾಮಾನ್ಯವಾಗಿ ನಮ್ಮ ಭಾಗದ ರೈತರೆಲ್ಲ ಹೇಳ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿ ಅಂದರೆ ಕಣೆನೊಣ ಅಂಥೇಳಿ ಬರುತ್ತೆ. ಅದು ಏನಂತಂದರೆ ಸಾಮಾನ್ಯವಾಗಿ ಅದು ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಕೀಟ, ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕೀಟ. ಆ ಕೀಟ ಏನಾಗ್ತಾ ಇದೆ ಅಂತಂದರೆ, ಈಗ ನಮ್ಮ ಭಾಗದಲ್ಲಿ ಕೂಡ ಆ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗಿದೆ. ಈಗ ಮೊನ್ನೆ ನಾವು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಹಳ್ಳಿಗಳನ್ನು ನೋಡಿದ್ವಲ್ಲ, ಹೊಳಿ ಬಾಜು ಇರ್ತಕ್ಕಂಥ ಹಳ್ಳಿಗಳಲ್ಲಿ ಸುಮಾರು 30-40% ಏನಪ್ಪ ಅಂತಂದರೆ ಇಳುವರಿ ಕಡಿಮೆ ಆಗೋದು ಕಂಡು ಬಂದಿದೆ. ಯಾಕಂತಂದರೆ ಇದು ಪ್ರಮುಖವಾಗಿ ನಾವು ಲೇಟಾಗಿ ಪ್ಲ್ಯಾಂಟಿಂಗ್ ಮಾಡೋದು, ನಾವು ಸ್ವಲ್ಪ ಲೇಟಾಗಿ ಪ್ಲ್ಯಾಂಟಿಂಗ್ ಮಾಡಿದ್ದಕ್ಕೆ ಅದೊಂದು ಕಾರಣ ಅದಕ್ಕೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ಮೊದಲು ರೈತರು ದಾಮಿ ಸಂಬಂಧ ಸಾಕಷ್ಟು ಔಷಧಿಗಳನ್ನು ಸಿಂಪರಣೆ ಮಾಡ್ತಾಯಿದ್ರು. ಈಗ ಇತ್ತೀಚೆಲಾಗಿ ಏನಂತಂದರೆ, ಈಗ ಪೆಕ್ಸಲಾನ್ ಅಂತೇಳಿ ಬಂದಮೇಲೆ ಅದು ಚೆನ್ನಾಗಿ ಕಂಟ್ರೋಲ್ ಆಗಿದೆ ಈಗ. ಆದರೆ ಹೊಸ ಇನ್ಸೆಕ್ಟ್ ಈಗೇನಂತಂದರೆ, ನಮ್ಮ ಈಗ ಮುಂಗಾರಿನಲ್ಲಿ ಏನಂತಂದರೆ ಕಣೆನೊಣದ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಈಗ ಏನಂತಂದರೆ ಆ ಒಂದು ಕೀಟ ಈಗ ಫ್ರೀಕ್ವೆಂಟಾಗಿ ಅವಾಗವಾಗ ನಮ್ಮಲ್ಲಿ ಸೈಕ್ಲೋನ್ ಬರ್ತಾ ಇರೋದ್ರಿಂದ, ಚಂಡಮಾರುತಗಳು ಬರ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ಆ ಕೀಟದ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾಯಿದೆ. ಈಗ ನಾವು 2-3 ದಿವಸದೊಳಗೆ ನೋಡಿದ್ವಿ, ಮತ್ತೆ ಮಳೆ ಬಂದು ಸ್ವಲ್ಪ ಸೈಕ್ಲೋನ್ ಬೆಂಗಾಲ್ ಅಂತೇಳಿ ಸೈಕ್ಲೋನ್ ಬಂದಿರೋದ್ರಿಂದ ಈಗ ಮತ್ತೆ ಏನಂತಂದರೆ, ಈಗ ಗಾಲ್ಮಿಜ್ ಐತಲ್ಲ ಕಣೆನೊಣ, ಈ ಮೇನ್ ಫೀಲ್ಡ್ನಾಗೆ ಇದ್ದಿದ್ದಾಯ್ತು. ಈಗ ರೈತರು ಹೊಸದಾಗಿ ಸಸಿ ಮಡಿ ಹಾಕ್ತಾ ಇದ್ದಾರಲ್ಲ, ಅಲ್ಲಿ ಕೂಡ ಈಗ ಏನಂತಂದ್ರೆ ಈ ಕಣೆ ಹುಳದ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಆದಷ್ಟು ಇದು ಹುಳದ ಒಂದು ಏನಂತಂದರೆ, ಒಂದು ಸಲ ಈ ಹುಳ ಒಳಗಡೆ ಹೋತಂತಂದರೆ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಇದು ಕಾಂಡದ ಒಳಗೆ ಕೊರಿತಕ್ಕಂಥ ಹುಳ, ಕಾಂಡವನ್ನು ಕೊರಿತಕ್ಕಂಥ ಹುಳ ಇದು ಕೂಡ ಹಾಗೆ. ಆಮೇಲೆ ಬಂಟ್ ಅಂತೀವಲ್ಲ, ಬಂಟ್ ಹುಳ ಅಂತ ಅದು ಕೂಡ ಹಾಗೆ. ನಾವು ಎಷ್ಟೇ ಔಷಧ ಹೊಡೆದ್ರೂ ಇವನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಒಂದು ಸಲ ಒಳಗೆ ಹೋತಂದ್ರೆ ಅವು ಒಳಗೆ ಹೋಗೋಕ್ಕಿಂತ ಮುಂಚೆನೇ, ಅಂದರೆ ತತ್ತಿ ಹಂತದಲ್ಲಿ ಅಥವಾ ಕೀಟಗಳು ಗಂಡು ಹೆಣ್ಣು ಸೇರ್ತಾವಲ್ಲ ಅವನ್ನ ಸೇರ್ಲಂಗೆ ಮಾಡೋದು, ಈ ಥರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡು ಮಾತ್ರ, ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ನಾವು ಈ ಕೀಟವನ್ನು ಚೆನ್ನಾಗಿ ನಿಯಂತ್ರಣ ಮಾಡ್ಬೋದು. ಅದಕ್ಕೆ ಆದಷ್ಟು ಈಗ ಮುಂದೆ ನೀವು ಸಸಿ ಮಡಿ ಹಾಕ್ತಾ ಇದ್ದೀರಲ್ಲ, ಈ ಬೇಸಿಗೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಏನಂತಂದರೆ, ಈ ಸಸಿ ಮಡಿ ಹಂತದಲ್ಲಿ ಸ್ವಲ್ಪ ಕನೆ ಹುಳದ ಡ್ಯಾಮೇಜ್ ಅಂತೂ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮುಂದೆ ಬಂಟ್ ಅಂತ ಈ ಸುಳಿ ಒಣಗ್ತದೆ ನೋಡ್ರಿ. ಸುಳಿ ಈಗ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ, ಸುಳಿ ಒಣಗ್ತದೆ. ಆಮೇಲೆ 2ನೇ ಹಂತದೊಳಗೆ ಏನಾಗುತ್ತೆ ಅಂದರೆ ಬಂಟ್ ಆಗೋದು, ತೆನಿ ಎಲ್ಲ ಬಿಳಿ ತೆನಿ ಹಾಕಾವು ನೋಡ್ರಿ.
ಆ ಒಂದು ಕೀಟ ನಮ್ಮ ಈ ಭಾಗದಲ್ಲಿ ಸಮ್ಮರ್ ಒಳಗೆ ಬ್ಯಾಸ್ಗಿ ಬೆಳೆ ಒಳಗೆ ಭಾಳ ಆಗ್ತಾಯಿದೆ. ಅದಕ್ಕೆ ಆದಷ್ಟು ರೈತರು ಈ ಎರಡು ಮೊದಲೇಕೆ ರೈತರಿಗೆ ಏನಪ್ಪ ಅಂತಂದ್ರೆ ಬಂಟಾಗದ ಒಂದು ತೆಲಿಬ್ಯಾನಿತ್ತು. ಈಗ ಅದ್ರ ಜೊತೆಗೆ ಇದೊಂದು ಕನೆ ಒಳ ಒಂದು ಸೇರ್ಕೊಂಡ್ಬಿಟ್ಟೈತಿ. ಎರಡು ಕಾಂಡ ಕೊರಕೆನೇ ಇವು, ಎರಡೂ ಕಾಂಡನ ಕೊರಿತಾವೆ. ಈ ನಮ್ಮ ದ್ವಾಮಿ ಆದ್ರೆ ಏನು ಮಾಡ್ತಾವೆ ಅಂದ್ರೆ ರಸ ಹೀರ್ತಾವೆ ಈ ಬಡ್ಡಿ ಒಳಗೆ ಇದ್ಕೊಂಡು. ಅದೇ ನಮಗೆ ಕಣ್ಣಿಗೆ ಕಾಣ್ತಾವೆ ರೀ. ಅವನ್ನೇನಂತಂದ್ರೆ ಔಷಧ ಹೊಡೆದುಗಳೇ ಕಂಟ್ರೋಲ್ ಆಕ್ಕಾವು. ಡೈರೆಕ್ಟ್ ಔಷಧ ಅದಕ್ಕೆ ಬೀಳೋತ್ತಿಗೆ ಏನಾಗುತ್ತೆ ಕಂಟ್ರೋಲ್ ಆಗಿಬಿಡುತ್ತೆ. ಇದೇನಾಗುತ್ತೆ ಅಂದ್ರೆ ಬಡ್ಡಿ ಒಳಗೆ ಹೋಗಿ ಕೊರಿಯೋದ್ರಿಂದ ಏನಾಗುತ್ತೆ, ಅಲ್ಲಿ ಔಷಧಗಳನ್ನು ಸಿಂಪರಣೆ ಮಾಡಿದರೂ ಕೂಡ ಕೆಲವೊಂದಿಷ್ಟು ಸಲ ಅಷ್ಟೊಂದು ಕಂಟ್ರೋಲ್ ಆಗಂಗಿಲ್ಲ. ಅದಕ್ಕೆ ನಾವೇನಂತಂದರೆ ಇದನ್ನು ಮುಂಜಾಗ್ರತೆ ಕ್ರಮವಾಗಿ ಅಂತಂದರೆ ಮೊದಲನೇ ನಾವು ಏನು ಸಸಿನ ವಿಷ ಮಾಡಿಬಿಡೋದು. ಸೊ ಬಂದು ತಿಂತಾ ಇದ್ದರೂ ಕೂಡ ಸಾಯ್ಬೇಕು, ಬಂದು ಮುಟ್ಟಿದ್ರೆ ಸಾಕು ಅದನ್ನು ನಮ್ಮ ಗಿಡನ ಸಾಯ್ಬೇಕು. ಅಂಥ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಈ ಒಂದು ಕನೆ ಹುಳ ಆಗಿರ್ಬೋದು ಅಥವಾ ಬಂಟ ಮಾಡ್ತಕ್ಕಂಥ ಹುಳಗಳನ್ನು ನಾವು ಚೆನ್ನಾಗಿ ನಿಯಂತ್ರಣ ಮಾಡ್ಬೋದು. ಅದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ, ಈಗ ಕೆಲವೊಂದಿಷ್ಟು ಸಾಮಾನ್ಯವಾಗಿ ಬೇಸಾಯ ಪದ್ಧತಿಗಳಂತ ಕರಿತೀವಿ. ಏನಂತಂದರೆ ಈ ಸಸಿ ಮಡಿ ಮಾಡಬೇಕಾದ್ರೆ ಏನು ಸುತ್ತಲೂ ಕಸ ಇವೇನು ಮಾಡ್ತಾವೆ ಅಂದರೆ ಹುಳ ಗಂಡು ಹೆಣ್ಣು ಸಂಯೋಗ ಆದಮೇಲೆ ಹೆಣ್ಣು ಹುಳ ಏನು ಮಾಡ್ತೈತಿ, ಈ ಬೆಳೆ ಇಲ್ಲ ಅಂತ ತಿಳ್ಕೊಳ್ರಿ, ಹೋಗಿ ಇದ್ರ ಮೇಲೆ ಕಳೆಗಳ ಮೇಲೆ ತತ್ತಿ ಇಟ್ಬಿಡ್ತೈತಿ, ಕಡಿಮೆ ಮೇಲೆ. ಅದಕ್ಕೆ ನಾವೇನಂತಂದ್ರೆ ಕಡಿಮೆ ಮೇಲೆ ಇರ್ತಕ್ಕಂಥ ಹುಲ್ಲಿನ ಜಾತಿ ಕಳೆಗಳು ಏನದಾವಲ್ಲ ಅವುಗಳನ್ನು ಚೆನ್ನಾಗಿ ಕ್ಲೀನ್ ಇಟ್ಕೋಬೇಕು ಒಂದು. ಆಮೇಲೆ ಈಗ ಏನು ಲೈಟ್ ಟ್ರ್ಯಾಪಿಗೆ ಇವು ಕೀಟಗಳದ್ದು ಏನಂತಂದರೆ ಲೈಟ್ ಟ್ರ್ಯಾಪಿಗೆ ಭಾಳ ಅಟ್ರಾಕ್ಟ್ ಆಗೋದು. ಇವು ಏನು ಎರಡು ಹುಳ ಏನದಾವಲ್ಲ ರೀ, ಈ ಲೈಟಿಗೆ ಭಾಳ ಅಟ್ರ್ಯಾಕ್ಟ್ ಆಕಾವು ಇವು. ಏನಂತಂದರೆ ಈಗ ಸಾಯಂಕಾಲ 6ರಿಂದ ರಾತ್ರಿ 10 ಗಂಟೆ ಮಟ್ಟ ಇಷ್ಟೇ ಒಂದು 4 ತಾಸೊಳಗೆ ಭಾಳ ಅಟ್ರಾಕ್ಟ್ ಆಕಾವು ಇವು. ಅದಕ್ಕೆ ಏನಂತಾನೆ, ನಿಮ್ಮಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು ಅಂದ್ರೆ ಸಸಿ ಮಡಿ ಹತ್ತಲ್ಲಿ ಒಂದು ಲೈಟ್ ಟ್ರ್ಯಾಪ್ ಹಾಕ್ಕೊಂಡು ಆ ಲೈಟಿಗೆ ಅಟ್ರಾಕ್ಟ್ ಆಗೋಲ್ಲ ಅದ್ರ ತಳಗೆ ಒಂದು ಬುಟ್ಟಿ, ನೀರಿನ ಬುಟ್ಟಿ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಒಂದು ಹನಿ ಅಥವಾ 2 ಹನಿ ಕ್ಲೋರೋಪೈರಿಫಾಸ್ ಹಾಕಿ, ಅಂದ್ರೆ ಒಂದು ಸಲ ಅದ್ರೊಳಗೆ ಬಿತ್ತಂದ್ರೆ ನೀರೊಳಗೆ ಪಾರಾಗಿ ಹೋಗಿರಬಾರ್ದು. ಸೊ ಅದಕ್ಕೆ ನೀವು ಕ್ಲೋರೋಪೈರಿಫಾಸ್ ಅಂತಲ್ಲ, ಯಾವುದಾದ್ರೂ ಒಂದು ಕೆಮಿಕಲ್ ಹಾಕಿದ್ರೆ ಸಾಕು, ಅದರೊಳಗೆ ಬಿದ್ದುಗಳೇ ಕಂಟ್ರೋಲ್ ಆಗುತ್ತೆ. ಯಾಕಂತಂದರೆ ಒಂದು ಹೆಣ್ಣು ಹುಳನ ನಾವು ಹಿಡಿದಪ್ಪ ಅಂತ